Brought to you by Vigard. ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ನಾಗ ಏನು ನಡೆದಕ್ಕೆ ನೋಡ್ತಾರೆ. ನಿನ್ನೆ ಘಟನೆ ಸರ್ ಇದು ಅದ್ರದ್ದು ಅಂಥ ವಾತಾವರಣ ಭಯದ ವಾತಾವರಣ ತಯಾರಾಗೈತೆ ಕರ್ನಾಟಕದಲ್ಲಿ. ಇಷ್ಟೆಲ್ಲ ನೋಡಿದ ಮ್ಯಾಗೂ ಯಾರು ಬೇಕಾದವ್ರಿಗೆ ಓಟ್ ಜನ ಹಾಕೋದಲ್ರಿ. ಹಂಗ 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 ನಾವೇನು ಲಾಭ ಪಡೆಯತ್ತ ನಾವು ಹೇಳೋದಿಲ್ಲ, ನಾವು ಪಡೆದೇ ಇಲ್ಲ. ನಾವು ಯಾರ್ದೋ ಮನಿ ಹಾಳಾಗಲಿ ನಮ್ದು ಉತ್ತರ ಆಗಲಿ ಅಂತ ಅನ್ನೋರು ನಾವಲ್ಲ. ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಬಹಳ ದೊಡ್ಡ ಆಘಾತ ಆಗಿದೆ. ಎಲ್ಲರೂ ಚಿಂತನೆ ಮಾಡುವಂಥದ್ದಾಗಿದೆ. ಇಲ್ಲಾಂದ್ರೆ ಹಿಂಗೆ ಆದ್ರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನೆಗೆ ಆಗೈತೆ ರೀ. ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳ ಸತ್ರು ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಲವ್ ಜಿಯಾದ ಅವ್ರ ಪ್ರೀತಿ ಮಾಡ್ತಿದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರಂದ್ರೆ ಈ ರಾಜ್ಯದ ಜನ ಏನು ಸುಮ್ಮದಾರೆ? ಅವ್ರಿಗೇನು ತಿಳಿದಿಲ್ಲ ರಾಜ್ಯದಲ್ಲಿ ಇರ್ತದೆಲ್ಲ ಘಟನೆ ಅದು. ಅದಕ್ಕೆ ನಾವೇನು ಅದಕ್ಕೆ ನೋಡ್ರಿ ನಾವು ಹೋಗಿ ಅದಕ್ಕೆ ಪ್ರಚೋದನೆ ಮಾಡಕತ್ತಿಲ್ಲ. ತನಿಖೆ ಮಾಡತ್ತೀವಿ, ಅವ್ರಿಗೆ ಗಲಿಗೇರಿಸಿರ್ತೀವಿ. ಈ ಸರ್ಕಾರ ಮಾಡಬೇಕಲ್ಲ. ನೀವು ನಿಜವಾಗಿನೇ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಆ್ಯಕ್ಷನ್ ಏನು ತೊಗೊಂಡ್ರಿ ಹೇಳ್ರಿ. ನೀನೇ ಬಂದ್ರಿ ಕಣ್ಣೀರು ಹಾಕಿದ್ರಿ, ಉಸ್ತುವಾರಿ ಮಂತ್ರಿನೂ ಕಣ್ಣೀರು ಹಾಕ್ಯಾರ ಕಾಣತ್ರಿ. ಬರೀ ಇವೆಲ್ಲ ನಾಟಕ ಕಂಪನಿ ಇವೆಲ್ಲ ಕಣ್ಣೀರು ಸುಮ್ಮನೆ ಬರ್ತೈತೇನ್ರಿ? ನೋಡ್ರಿ ಕಣ್ಣೀರು ಭಾಳ ದುಃಖಾಗಿ ಕಣ್ಣೀರು ಹಾಕಿದ್ರೆ ಕಣ್ಣಂತೂ ಸೋರ್ತೈತಿ, ಮೂಗನಂದು ಸೋರ್ತೈತಿ. ಅವ್ರ ಕಣ್ಣಂದು ಸೋರಿಲ್ಲ, ಮೂಗನಂದು ಸೋರ. ಅದು ವಿಡಿಯೋ ನೋಡ್ರಿ ಪಕ್ಕ. ಧನ್ಯವಾದಗಳು. ಬಾಗಲಕೋಟೆಯಲ್ಲಿ ಮಾತಾಡಿದ್ದೀನಿ. ನಾ ಬಾಗಲಕೋಟೆಯಲ್ಲಿ ಮಾತಾಡಿದ್ದೀನಿ. ಬೆಳಗಾವಿ ಹೋದಾಗ ಅದ್ರ ಉತ್ತರ ಕೊಡ್ತೇನೆ. ಧಾರವಾಡದಾಗ ಅದ್ರ ಕೆಲಸ ಇಲ್ಲ. ನೀವೆಲ್ಲ ಧಾರವಾಡದಾಗ ಅಭಿಮಾನ ಪಡ್ಬೇಕು. ನಾವೊಬ್ಬರಿಗೆ ಎಕ್ಸ್ಪೋರ್ಟ್ ಮಾಡಿ ಅಂತ ಅಭಿಮಾನ ಪಡ್ಬೇಕು. ಅಲ್ಲಿ ಬೆಳಗಾವದಾಗ ಅದನ್ನ ಮಾತಾಡ್ತಿರ್ಲಿಲ್ಲ. ನೀವು ಧಾರವಾಡದಾಗ ಕೇಳಿದಂದ್ರೆ ನಾಳೆ ಧಾರವಾಡದಲ್ಲಿ ನಿಮ್ಗೆ ಸಿಟ್ಟಾಗ್ತದೆ. ನೀವು ಪತ್ರಿಕೆದ ಬೆಲ್ಲ ಕೊಡ್ಬೇಡಿ. ಇದು ಪತ್ರಿಕೆ ನಮ್ಮ ಧಾರವಾಡ ಹುಬ್ಳಿ ವಿರುದ್ಧ ಐತಂತ ಗೊತ್ತಾ? ಅಲ್ಲಿ ಬೆಳಗಾವದಾಗ ಮಾತಾಡ್ತೀವಿ. ನೀವೇನು ಬರ್ಕೊಡ್ರಿ, ನಾ ಹೇಳೋದಲ್ಲ, ನನ್ನ ಬಾಯಲ್ಲಿ ಹೇಳೋದಲ್ಲ. ಬಾಗಲಕೋಟದು ಬಾಗಲಕೋಟೆ. ಈಗ ಧಾರವಾಡದ ಏನೈತಿ ಸಮಸ್ಯೆ? ಏನೂ ಇಲ್ಲ. ನಾ ಯಾರಿಗಾರ ಹಂಚಿದೆ ಅವ್ರಿಗೆ ಹೇಳಿನ ನೀವು ಮಂತ್ರಿಗಿಂತ್ರಿ ಆಗ್ಬೇಕಲ್ಲ ತಿಳಿ, ಗದ್ದಿಗೌಡ್ರ ಆಗ್ಬೇಕಂತ ಹೇಳಿ. ಮತ್ತು ಮಂತ್ರಿನೂ ಬೇಕು, ಎಲ್ಲ ಬೇಕು. ಇಲ್ಲ ಸುಮ್ಮನೆ MP ಆಗಿ ತಪ್ಪು ಸುಟ್ಕೊಂಡ್ರು. ಈಗ ಒಂದಂತೂ ಬಾಗಲಕೋಟೆ ಒಂದು ಪೇಮೆಂಟ್ ಗಿರಕಿದೆ ಹೇಳಿಲ್ಲರಿ. ಈಗ ನಾಳೆ ಬರ್ತೀನಿ, ಇನ್ನು 2 ದಿವಸ ಇಲ್ಲೇ ಇರ್ತೇನೆ. 24ಕ್ಕೆ ಅಮಿತ್ ಶಾ ಬಂದಾಗ ಇಲ್ಲೇ ಇರ್ತೀನಿ, ಮರು ದಿವಸ ಇಲ್ಲೇ ಇರ್ತೀನಿ. ಅವಾಗ ಇವ್ರಿಗೆ ಪೇಮೆಂಟ್ ಯಾರು ಆಗೈತೆ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತಗೊಂಡು ನಾ ಹೇಳ್ಬೇಕಾಗ್ತದೆ. ಎಲ್ಲ ದಾಖಲೆ ಅಂತ ಸಿಗುವುದ್ರಿ ಇರ್ತದ್ರಾಗ. ಯಾಕಂದ್ರೆ ಎಲ್ಲ ಏನಂತಾರಲ್ಲ ಇದು ಆಗಿರ್ತಾವೆ, ಬೇರೆ ಮೂಲದಿಂದ ಬಂದಿರ್ತಾವು. ಎಲ್ಲಿ ಸೋರ್ಸ್ ಐತೆ ಅದು ನೋಡ್ಕೊಂಡು ಹೇಳ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನನ್ನ ಬಗ್ಗೆ ವಿಶ್ವಾಸ ಇದ್ರೆ ಸಾಕು. ನೋಡಿ ಸರ್, ನಾ ಏನು ಜ್ಯೋತಿಷಿ ಅಲ್ಲ. ನಾ ಇಷ್ಟು ಬರ್ತಾವ ಅಂತ ಹೇಳೋದಲ್ಲ. ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಮ ಹಿಂದಿದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮ, ನಮ್ದೆಲ್ಲ ಪರಿಶ್ರಮ, ನಮಗೆ ವಿಶ್ವಾಸ ಇದೆ. ನಾವು ಹೆಚ್ಚಿನ ಸೀಟನ್ನು ಗೆಲ್ತೀವಿ. Brought to you by Vigard.